Hello children, welcome to lesson number 2, Gone with the Scooter. In this lesson, it is explained some funny incidents in our life. Gone with the scooter ಅಂದರೆ ಸ್ಕೂಟರ್ ಜೊತೆ ಹೋಯಿತು. ಏನು ಹೋಯಿತು? Let us read and understand. It was a summer afternoon. Gopi was sitting in the veranda reading a book. ಅದು ಬಂದು ಮಧ್ಯಾಹ್ನ, ಸಮ್ಮರ್ ಆಫ್ಟರ್ನೂನ್, ಬೇಸಿಗೆಯ ಮಧ್ಯಾಹ್ನ. ಗೋಪಿ ವಾಸ್ ಸಿಟ್ಟಿಂಗ್ ಇನ್ ದ ವೆರಾಂಡಾ ರೀಡಿಂಗ್ ಅ ಬುಕ್. ಸಡನ್ಲಿ he heard something rustling past and falling with a thud in the garden. ಅವನಿಗೆ ಸಡನ್ನಾಗಿ ರಸ್ಲಿಂಗ್, ಒಣ ಎಲೆಗಳ ಶಬ್ದ ಕೇಳಿಸ್ತು. ಧಬ್ ಅಂತ ಒಂದು ಥಡ್ ಇಂಥ ಸೌಂಡಿಂದ ಏನೋ ಬಿದ್ದ ಹಾಗೆ, ಏನೋ ಬಿತ್ತು ಅನ್ನೋದು ಕೇಳಿಸ್ತು ಅವನಿಗೆ. ಹಿ ವಂಡರ್ ವಾಟ್ ಇಟ್ ಕುಡ್ ಬಿ. ಅವನು ಅಂದ್ಕೊಂಡ, ಏನಿರ್ಬೋದು? ಪರಾಪ್ಸ್ ಇಟ್ ವಾಸ್ ಮ್ಯಾಂಗೋ ಫಾಲಿಂಗ್ ಫ್ರಮ್ ದ ಟ್ರೀ. ಮ್ಯಾಂಗೋ ಇರ್ಬೋದಾ ಅಂತ ಅಂದ್ಕೊಂಡ. ಇಮಿಡಿಯೇಟ್ಲಿ ಗೋಪಿ ಪುಟ್ ಹಿಸ್ ಬುಕ್ ಅಸೈಡ್, ಗಾಟ್ ಅಪ್ ಆ್ಯಂಡ್ ರ್ಯಾನ್ ಇನ್ ಟು ದ ಗಾರ್ಡನ್. ತಕ್ಷಣ ಗೋಪಿ ಬುಕ್ಕನ್ನು ಇಟ್ಟು ರ್ಯಾನ್ ಇನ್ ಟು ದ ಗಾರ್ಡನಿಗೆ ಓಡೋದ. ಹಿ ಸರ್ಚ್ಡ್ ಇನ್ ಬಿಟ್ವೀನ್ ದ ಥಿಕ್ ಗ್ರಾಸ್ ನಿಯರ್ ದ ಗಾರ್ಡನ್ ಫೆನ್ಸ್. ಗಾರ್ಡನ್ ಫೆನ್ಸ್ ಅಂದರೆ ಇದು ಗಾರ್ಡನ್ಗೆ ಹಾಕಿರುವಂಥ ಬೇಲಿ. ಹಿ ಸರ್ಚ್ಡ್, ಅಲ್ಲೆಲ್ಲ ಹುಡುಕಾಡ್ದ. ಬಟ್ ಹಿ ಫೌಂಡ್ ನಥಿಂಗ್. ಏನೂ ಸಿಗಲಿಲ್ಲ. ಹಿ ಲುಕ್ಡ್ ಅಮಂಗ್ ದ ಬುಷಸ್. ಅಲ್ಲೇ ಪೊದೆಗಳ ನಡುವೆ ಹುಡುಕ್ತ. ನಥಿಂಗ್ ವಾಸ್ ದೇರ್ ಅಗೇನ್. ಅಲ್ಲಿ ಮತ್ತೆ ಏನೂ ಇರಲಿಲ್ಲ. ದೆನ್ ಹಿಸ್ ಐಸ್ ಫೆಲ್ ಆನ್ ಅ ಹೀಪ್ ಆಫ್ ಡ್ರೈ ಲೀವ್ಸ್. ಅವನು ಅಲ್ಲೇ ಇದ್ದಂಥ ಒಂದು ಒಣ ಎಲೆಗಳ ರಾಶಿಯ ಕಡೆ ಕಣ್ಣು ಹಾಯಿಸ್ದ. ಎ ಹೀಪ್ ಆಫ್ ಡ್ರೈ ಲೀವ್ಸ್ ಅಂದರೆ, ಹೀಪ್ ಅಂದರೆ ರಾಶಿ. ದೇರ್ ವಾಸ್ ಅ ವೈಟ್ ಬಾಲ್ ಆನ್ ದ ಹೀಪ್. ಆ ಹೀಪ್ ಮೇಲೆ ಒಂದು ವೈಟ್ ಬಾಲ್ ಕಾಣಿಸ್ತು. ಗೋಪಿ ರೀಚ್ಡ್ ಔಟ್ ಆ್ಯಂಡ್ ಟುಕ್ ದ ಬಾಲ್ ಇನ್ ಹಿಸ್ ಹ್ಯಾಂಡ್ಸ್. ಅವನು ಅಲ್ಲಿ ಹೋಗಿ ಆ ಬಾಲನ್ನು ಕೈಯಿಂದ ಎತ್ಕೊಂಡ. ಇಟ್ ವಾಸ್ ಅ ಹಾಕಿ ಬಾಲ್. ಅದು ಯಾವ ಬಾಲ್ ಆಗಿತ್ತು? ಎಸ್, ಕರೆಕ್ಟ್, ಹಾಕಿ ಬಾಲ್. ಗೋಪಿ ವಂಡರ್ಡ್ ಹೂಸ್ ಬಾಲ್ ಕುಡ್ ದಿಸ್ ಬಿ. ಅವನಿಗೆ ಅನ್ನಿಸ್ತು, ಇದು ಯಾರ ಬಾಲ್ ಇರ್ಬೋದು? ಹಿ ಲುಕ್ಡ್ ಅರೌಂಡ್. ಅವನು ಸುತ್ತ ನೋಡ್ದ. ಆ್ಯಂಡ್ ಪೀಪ್ಡ್ ಔಟ್ಸೈಡ್ ದ ಗೇಟ್. ಗೇಟಿಂದ ಆಚೆ ಬಂದು ಬಗ್ಗಿ ನೋಡ್ದ. ಪೀಪಿಂಗ್ ಮೀನ್ಸ್ ಬಗ್ಗಿ ನೋಡುವಂಥದ್ದು. ಬಟ್ ಕುಡ್ ಸಿ ನೋ ಒನ್. ಯಾರೂ ಕೂಡ ಇರಲಿಲ್ಲ ಅಲ್ಲಿ. ಜಸ್ಟ್ ದೆನ್ ಹಿ ಹರ್ಡ್ ಹಿಸ್ ಮದರ್ ಕಾಲಿಂಗ್, ಗೋಪಿ, ವಾಟ್ ಆರ್ ಯು ಡೂಯಿಂಗ್ ಔಟ್ ಇನ್ ದ ಗಾರ್ಡನ್? ಇಟ್ ಈಸ್ ವೆರಿ ಹಾಟ್, ಕಮ್ ಇನ್ಸೈಡ್. ಅವ್ರ ತಾಯಿ ಕರೆದ್ರು, ಗೋಪಿ, ವಾಟ್ ಆರ್ ಯು ಡೂಯಿಂಗ್? ಏನು ಮಾಡ್ತಿದ್ಯಾ? ಇಟ್ಸ್ ವೆರಿ ಹಾಟ್, ತುಂಬ ಬಿಸಿಲಿದೆ, ಕಮ್ ಇನ್ಸೈಡ್, ಒಳಗೆ ಬಾ ಅಂತ ಕರೆದ್ರು. ಗೋಪಿ ವೆಂಟ್ ಇನ್ಸೈಡ್. ಗೋಪಿ ಒಳ ಹೋದ. ಆ್ಯಂಡ್ ಡ್ರಾಂಕ್ ಅ ಗ್ಲಾಸ್ ಆಫ್ ವಾಟರ್. ಒಂದು ಗ್ಲಾಸ್ ವಾಟರ್ನ ನೀರು ಕುಡ್ದ. ಹಿ ಲೇ ಡೌನ್ ಆನ್ ದ ಮ್ಯಾಟ್ ಆ್ಯಂಡ್ ಸೆಟ್ ಟು ಹಿಮ್ಸೆಲ್ಫ್. ಅವನು ಮಲ್ಕೊಂಡು ಅವನೇ ಹೇಳ್ಕೊಂಡ, ಐ ಕಾಂಟ್ ಕೀಪ್ ದಿಸ್ ಬಾಲ್ ಫಾರ್ ಮೈಸೆಲ್ಫ್. ಐ ವಿಲ್ ಆಸ್ಕ್ ಅರೌಂಡ್. ಈ ಬಾಲನ್ನು ನಾನೇ ಇಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಐ ವಿಲ್ ಆಸ್ಕ್ ಅರೌಂಡ್ ಅಂದರೆ ಸುತ್ತಮುತ್ತ ಯಾರ್ದಿರ್ಬೋದು ಕೇಳೋಣ ಅಂತ ಅಂದ್ಕೊಂಡ. ಇನ್ ದ ಈವ್ನಿಂಗ್, ಅಂದೇ ದಿನ ಈವ್ನಿಂಗು, ಗೋಪಿ ವೆಂಟ್ ಟು ದ ನಿಯರ್ ಬೈ ಪ್ಲೇ ಗ್ರೌಂಡ್ ವೇರ್ ಆಲ್ ಹಿಸ್ ಫ್ರೆಂಡ್ಸ್ ರೆಗ್ಯುಲರ್ಲಿ ಗ್ಯಾದರ್ಡ್ ಟು ಪ್ಲೇ ಹಾಕಿ. ಅವನು ಅಲ್ಲೇ ನಿಯರ್ ಬೈ ಇರುವಂತಹ ಒಂದು ಪ್ಲೇ ಗ್ರೌಂಡ್ಗೆ, ಆಟದ ಮೈದಾನಕ್ಕೆ ಹೋದ. ಎಲ್ಲ ಫ್ರೆಂಡ್ಸು ರೆಗ್ಯುಲರ್ ಆಗಿ ಪ್ರತಿದಿನ ಗ್ಯಾದರ್ ಆಗ್ತಾಯಿದ್ರು, ಒಟ್ಟು ಸೇರ್ತಾಯಿದ್ರು ಅಲ್ಲಿ. ಏನಕ್ಕೆ? ಟು ಪ್ಲೇ ಹಾಕಿಯನ್ನು ಆಟ ಆಡಲಿಕ್ಕೋಸ್ಕರ. ಫ್ರೆಂಡ್ಸ್, ದಿಸ್ ಆಫ್ಟರ್ನೂನ್ ಐ ಫೌಂಡ್ ಅ ಬಾಲ್. ಡಿಡ್ ಎನಿ ಆಫ್ ಯು ಲೂಸ್ ಯುವರ್ ಬಾಲ್ ರೀಸೆಂಟ್ಲಿ? ಅವನು ಹೇಳ್ದ, ಫ್ರೆಂಡ್ಸ್, ಈ ಮಧ್ಯಾಹ್ನ, ದಿಸ್ ಆಫ್ಟರ್ನೂನ್ ಐ ಫೌಂಡ್ ಅ ಬಾಲ್, ನನಗೆ ಒಂದು ಬಾಲ್ ಸಿಕ್ತು. ಡಿಡ್ ಎನಿ ಆಫ್ ಯು ಲೂಸ್ ಯುವರ್ ಬಾಲ್ ರೀಸೆಂಟ್ಲಿ? ನೀವು ಯಾರಾದರೂ ನಿಮ್ಮ ಬಾಲನ್ನು ರೀಸೆಂಟಾಗಿ ಕಳ್ಕೊಂಡ್ರಾ? ಮನೋಜ್ ಹೇಳ್ದ, ಐ ಲಾಸ್ಟ್ ಅ ಬಾಲ್ 4 months ago. 4 ತಿಂಗಳ ಹಿಂದೆ ನನ್ನೊಂದು ಬಾಲ್ ಕಳೆದೋಯ್ತು ಅಂತ ಹೇಳ್ದ. ಗೋಪಿ ಸೆಟ್, ಸೊ ದ ಬಾಲ್ ದಟ್ ಐ ಫೌಂಡ್ ಕೆನಾಟ್ ಬಿ ಯುವರ್ಸ್. ಹಾಗಾದರೆ ನನಗೆ ಸಿಕ್ಕಿರೋ ಬಾಲು ನಿಂದಾಗಿರೋಕ್ಕೆ ಸಾಧ್ಯನೇ ಇಲ್ಲ. ರಮಣಿ ಹೇಳಿದ್ಲು, ದೆನ್ ದ ಬಾಲ್ ಈಸ್ ಮೈನ್. ಹಾಗಾದರೆ ಇದು ನನ್ನ ಬಾಲು ಅಂತ ಹೇಳಿದ್ಲು ರಮಣಿ.
ಹೌ ಡು ಯು ನೋ ಆಸ್ಟ್ ಗೋಪಿ. ವಾಟ್ ಕಲರ್ ಈಸ್ ಇಟ್. ಅದು ನಿಂದೆ ಬಾಲ್ ಅಂತ ಹೇಗೆ ನಿನಗೆ ಗೊತ್ತು. ಯಾವ ಕಲರ್ ಅದು ಅಂತ ಗೋಪಿ ಕೇಳ್ದ. ಶೋ ಮಿ ದ ಬಾಲ್ ದೆನ್ ಐ ವಿಲ್ ಟೆಲ್ ಯು ಸೆಡ್ ರಮಣಿ ಸ್ಮೈಲಿಂಗ್ಲಿ. ರಮಣಿ ನಗ್ತಾ ಹೇಳಿದ್ಲು, ಆ ಬಾಲ್ನ ನಂಗೆ ತೋರಿಸೋದು ಯಾವ ಕಲರ್ ಅಂತ ನಾನೇ ಹೇಳ್ತೀನಿ ಅಂತ ಹೇಳಿದ್ಲು. ಅನದರ್ ಫ್ರೆಂಡ್ ದೀಪಕ್ boasted that his father had bought him a brand new football the previous day. ದೀಪಕ್ ಇದ್ದ ಹೇಳ್ದ, ಅವನು ಸ್ವಲ್ಪ ಬೂಸ್ಟೆಡ್ ಮೀನ್ಸ್ ಜಂಬ ಕೊಚ್ಕೊಳ್ಳೋದು, ಜಂಬದಿಂದ ಹೇಳ್ದ, ನನ್ನ ತಂದೆ ನನಗೆ ನೆನ್ನೆ ತಾನೇ ಒಂದು ಹೊಸ ಫುಟ್ಬಾಲ್ ತಂದು ಕೊಟ್ಟರು ಅಂತ. ಪ್ರೀವಿಯಸ್ ಡೇ ಅಂದರೆ ಅದೇ ಹಿಂದಿನ ದಿನ ಅಂತ. ದ ಬಾಲ್ ಐ ಫೌಂಡ್ ಈಸ್ ಅ ಹಾಕಿ ಬಾಲ್ ಸೆಡ್ ಗೋಪಿ. ಗೋಪಿ ಹೇಳ್ದ, ನನಗೆ ಸಿಕ್ಕಿರೋದು ಒಂದು ಹಾಕಿ ಬಾಲ್ ಅಂತ. ಎವ್ರಿ ಒನ್ ಲಾಫ್ಟ್. ಎಲ್ಲರೂ ನಕ್ಕರು. ಗೋಪಿ ಟುಕ್ ಔಟ್ ದ ಬಾಲ್ ಫ್ರಮ್ ಹಿಸ್ ಪಾಕೆಟ್. ಮನೋಜ್ ಗ್ರ್ಯಾಬ್ಡ್ ಇಟ್ ಆ್ಯಂಡ್ ಟಾಸ್ಡ್ ಇಟ್ ಓವರ್ ಟು ದೀಪಕ್. ಗೋಪಿ ಅದನ್ನು ಬಾಲನ್ನು ಅವನ ಪಾಕೆಟಿಂದ ಆಚೆ ತೆಗ್ದ. ಮನೋಜ್ ಗ್ರ್ಯಾಬ್ಡ್ ಅಂದರೆ ಕಸ್ತುಕೊಳ್ಳೋದು, ಈಸ್ಕೊಂಡು ಈ ಟಾಸ್ಡ್ ಇಟ್ ಓವರ್ ದ ದೀಪಕ್ಕಿಗೆ ಎಸ್ದ. ಸೀಯಿಂಗ್ ದಿಸ್ ಗೋಪಿ ಸೆಡ್ ಅಟ್ ದ ಟಾಪ್ ಆಫ್ ಹಿಸ್ ವಾಯ್ಸ್. ಗೋಪಿಗೆ ಕಿತ್ಕೊಂಡ ತಕ್ಷಣ ಕೋಪ ಬಂತು. ಹೇಳ್ದ, ಸ್ಟಾಪ್, ಐ ಸೇ ಸ್ಟಾಪ್, ಲೆಟ್ ಅಸ್ ಪ್ಲೇ ಬಿಫೋರ್ ಇಟ್ ಗೆಟ್ಸ್ ಡಾರ್ಕ್. ನಾವೆಲ್ಲ ಆಟ ಆಡೋಣ ಕತ್ಲೆ ಆಗೋಕ್ಕೂ ಮುಂಚೆ ಅಂತ ಹೇಳ್ದ ಗೋಪಿ. ಮನೋಜ್ ವೆಂಟ್ ಟು ದ ಗೋಲ್ ಪೋಸ್ಟ್ ಆ್ಯಸ್ ಹಿ ಲೈಕ್ಡ್ ಟು ಬಿ ಅ ಗೋಲ್ ಕೀಪರ್. ಮನೋಜ್ಗೆ ಗೋಲ್ ಕೀಪರ್ ಆಗೋಕ್ಕೆ ಇಷ್ಟ, ಹಾಗಾಗಿ ಅವನು ಗೋಲ್ ಪೋಸ್ಟ್ ಹತ್ರ ಹೋಗಿ ಗೋಲ್ ಕೀಪರ್ ಆಗಿ ನಿಂತ್ಕೊಂಡ. ಗೋಪಿ ಸ್ಟುಡ್ ಅಟ್ ದ ಸೆಂಟರ್ ಆಫ್ ದ ಫೀಲ್ಡ್ ಹೋಲ್ಡಿಂಗ್ ದ ಹಾಕಿ ಸ್ಟಿಕ್. ಗೋಪಿ ಸೆಂಟರ್ಗೆ ನಿಂತ್ಕೊಂಡ ಹಾಕಿ ಸ್ಟಿಕ್ಕನ್ನು ಹಿಡ್ಕೊಂಡು. ಹಿ ಪಾಸ್ ದ ಬಾಲ್ ಟು ದೀಪಕ್ಗೆ ಬಾಲ್ ಪಾಸ್ ಮಾಡ್ದ. ಹೂ ಡ್ರೋವ್ ದ ಬಾಲ್ ಟುವರ್ಡ್ಸ್ ರಮಣಿ. ದೀಪಕ್ಕು ರಮಣಿ ಕಡೆಗೆ ಅದನ್ನು ತಳ್ದ. ರಮಣಿ ಡ್ರಿಬಲ್ಡ್ ದ ಬಾಲ್ ವಿತ್ ದ ಸ್ಟಿಕ್ ಆ್ಯಂಡ್ ಇಟ್ ವೆಂಟ್ ಟು ಜೇ. ರಮಣಿ ಬಾಲನ್ನು ಡ್ರಿಬಲ್ ಮಾಡೋದು ಅಂದರೆ ಆ ಕಡೆ ಈ ಕಡೆ ಮೂವ್ ಮಾಡೋದು ಹಾಕಿ ಸ್ಟಿಕ್ಕಲ್ಲಿ. ಸೊ ಅದು ವೆಂಟ್ ಟು ಜೈ ಹತ್ರ ಹೋಯಿತು ಅದು. ಕಮ್ ಆನ್ ಜೈ, ಪ್ಲೇ ದ ಶಾಟ್ ಆ್ಯಂಡ್ ಡ್ರೈವ್ ಇಟ್ ಟುವರ್ಡ್ಸ್ ದ ಗೋಲ್ ಪೋಸ್ಟ್, ಮನೋಜ್ ಸೆಡ್ ಲೌಡ್ಲಿ. ಮನೋಜ್ ಜೋರಾಗಿ ಹೇಳ್ದ, ಕಮ್ ಆನ್ ಜೈ, ಬೇಗ ಅದನ್ನು ತಳ್ಳು ಗೋಲ್ ಪೋಸ್ಟ್ ಕಡೆಗೆ ಅಂತ ಹೇಳಿ ಜೋರಾಗಿ ಕೂಗ್ದ. ಜೈ ಟೈಟನ್ಡ್ ಹಿಸ್ ರಿಸ್ಟ್ ರೌಂಡ್ ದ ಸ್ಟಿಕ್ ವಿತ್ ದ ಫ್ಲ್ಯಾಟ್ ಸೈಡ್ ಟಚಿಂಗ್ ದ ಬಾಲ್. ಜೈ ಅವನು ರಿಸ್ಟ್ ಹತ್ರ ಅಂದರೆ ಮಣಿಕಟ್ಟು ಹತ್ರ, ಕೈನ ವಾಚ್ ಕಟ್ಕೋತೀವಲ್ಲ ಆ ಭಾಗನ ರಿಸ್ಟ್ ಅಂತ ಕರೀತಾರೆ, ಅಲ್ಲಿ ಟೈಟ್ ಮಾಡಿಕೊಂಡು ಬಿಗಿಯಾಗಿ ಫ್ಲ್ಯಾಟ್ ಸೈಡನ್ನು ಹಿಡ್ಕೊಂಡು ಹಾಕಿ ಸ್ಟಿಕ್ಕನ್ನು ತಳ್ಳಿದ. ಹಿ ಹಿಟ್ ದ ಬಾಲ್ ಸೋ ಹಾರ್ಡ್ that it went past the playground gate and fell into the basket of a passing scooter. ಅವನು ಎಷ್ಟು ಫೋರ್ಸಾಗಿ ಹೊಡೆದ ಅಂದರೆ ಇಟ್ ವೆಂಟ್ ಪಾಸ್ಟ್, ಜೋರಾಗಿ ಅದು ಪ್ಲೇಗ್ರೌಂಡ್ ಗೇಟಿಂದ ಹೋಗಿ ಫೆಲ್ ಇನ್ ಟು ದ ಬ್ಯಾಸ್ಕೆಟ್ ಆಫ್ ಪಾಸಿಂಗ್ ಸ್ಕೂಟರ್. ಅಲ್ಲೇ ಪಕ್ಕದಲ್ಲಿ ಒಂದು ಸ್ಕೂಟರ್ ಮೇಲೆ ಒಬ್ಬ ಮನುಷ್ಯ ಹೋಗ್ತಾ ಇದ್ದ, ಅವನ ಹಿಂದೆ ಇರುವಂಥ ಒಂದು ಬ್ಯಾಸ್ಕೆಟ್ ಒಳಗೆ ಫಾಸ್ಟಾಗಿ ಬಂದು ಬಿತ್ತು ಆ ಬಾಲು. ದ ಸ್ಕೂಟರಿಸ್ಟ್ ವಾಸ್ ಅನ್ಅವೇರ್ ಆಫ್ ವಾಟ್ ಹ್ಯಾಡ್ ಹ್ಯಾಪನ್ಡ್, ಡ್ರೋವ್ ಪಾಸ್ಟ್. ಇವರಿಗೆ ಗೊತ್ತೇ ಆಗಲಿಲ್ಲ ಹಿಂದ್ಗಡೆ ಅವ್ರ ಬುಟ್ಟಿಗೆ ಬಾಲ್ ಬಂದು ಬಿತ್ತು ಅಂತ. ಹಿ ಅನ್ಅವೇರ್ ಅಂದರೆ ಗೊತ್ತಾಗಲೇ ಇಲ್ಲ ಏನಾಯಿತು ಅಂತ. ಡ್ರೋವ್ ಪಾಸ್ಟ್, ಅವರು ಫಾಸ್ಟಾಗಿ ಡ್ರೈವ್ ಮಾಡ್ಕೊಂಡು ಹೊರಟೋಗ್ಬಿಟ್ರು. ಬೈ ದ ಟೈಮ್ ದ ಚಿಲ್ಡ್ರನ್ ರ್ಯಾನ್ ಟು ದ ಗೇಟ್ ದ ಸ್ಕೂಟರ್ ವಾಸ್ ಗಾನ್. ಮಕ್ಕಳೆಲ್ಲ ಓಡ್ಕೊಂಡು ಗೇಟ್ ಹತ್ರ ಬರೋ ಅಷ್ಟೊತ್ತಿಗೆ ಸ್ಕೂಟರ್ ಹೊರಟೋಗಿತ್ತು. ಆ್ಯಂಡ್ ಸೋ ವಾಸ್ ದ ಬಾಲ್. ಸ್ಕೂಟರ್ ಜೊತೆ ಏನು ಹೋಗಿತ್ತು? ಎಸ್, ಬಾಲ್ ಕೂಡ ಹೊರಟೋಗಿತ್ತು. ದೇ ಲುಕ್ಡ್ ಅಟ್ ಈಚ್ ಅದರ್ ಆ್ಯಂಡ್ ಬರ್ಸ್ಟ್ ಇನ್ ಟು ಲಾಫ್ಟರ್. ಎಲ್ಲರೂ ಒಟ್ಟೊಟ್ಟಿಗೆ ನೋಡಿಕೊಂಡು ಜೋರಾಗಿ ನಕ್ಕರು. ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಲೆಸನ್. ಥ್ಯಾಂಕ್ ಯು ಫಾರ್ ಲಿಸನಿಂಗ್.